ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಈಗಿರೋ ಆತಂಕ ಮೂರನೇ ಅಲೆ ಬಗ್ಗೆ. ಹೌದು, ಮೂರನೇ ಅಲೆ ಆತಂಕ ಒಂದು ಕಡೆ, ಮಕ್ಕಳ ರಕ್ಷಣೆಗೆ ಸಿದ್ಧತೆ ನಡೀತಾ ಇದೆ. 12 ತಜ್ಞರ ತಂಡ ರೆಡಿಯಾಗಿದ್ದಾರೆ. BBMPಯಿಂದ ಮಕ್ಕಳ ಗಣತಿ ಶುರು ಆಗ್ತಾ ಇದೆ. ತಂಡದ ಕೆಲಸ ಏನು ಮಾಡ್ತಾರೆ, ಪೋಷಕರು ಮಾಡಬೇಕಾದಂತಹ ಜವಾಬ್ದಾರಿ ಏನು, ಎಲ್ಲದ್ರ ಬಗ್ಗೆ ಒಂದು ಸ್ಪೆಷಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಹೊತ್ತಿನ ಸ್ಪೆಷಲ್ ಇದು ಮೂರನೇ ಅಲೆಗೆ ಸಿದ್ಧತೆ. ಎರಡನೇ ಅಲೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಇಳಿಮುಖ ಆಯಿತು. ಇನ್ನೇನಿದ್ರು ಮೂರನೇ ಅಲೆ ಕಥೆ ಏನಾಗುತ್ತೇನೋ ಆತಂಕ. ಪೀಡಿಯಾಟ್ರಿಕ್ ಸಲಹಾ ಸಮಿತಿ ರಚನೆ ಮಾಡಿದ್ದಾರೆ BBMP ಅವರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 12 ಜನ ತಜ್ಞ ವೈದ್ಯರ ಸಲಹಾ ಸಮಿತಿ ರಚನೆ ಮಾಡಿದ್ದಾರೆ BBMP. ಬ್ರೇಕಿಂಗ್ ನ್ಯೂಸ್. ಏನೇ ಯೋಜನೆ ರೂಪಿಸಬೇಕಾದ್ರೂ ಮಕ್ಕಳ ಗಣತಿ ಬೇಕಲ್ಲ, ಎಷ್ಟಿದ್ದಾರೆ ಏನು ಅಂತಲ್ಲ. ಸೊ ಹಾಗಾಗಿ 1 ರಿಂದ 18 ವರ್ಷದೊಳಗಿನ ಮಕ್ಕಳ ಗಣತಿಗೆ ಆದ್ಯತೆ ಕೊಡ್ತಿದ್ದಾರೆ. ಅಪೌಷ್ಟಿಕ ಮಕ್ಕಳನ್ನು ಗುರುತಿಸೋದಕ್ಕೆ ಮುಂದಾಗಿದೆ BBMP. ಮಕ್ಕಳಿಗೆ ವಿಶೇಷ ಬೆಡ್ಡನ್ನು ಮೀಸಲಿಡೋದಕ್ಕೆ ಈಗಾಗಲೇ ಕ್ರಮಗಳನ್ನು ಇನಿಷಿಯೇಟ್ ಮಾಡಿದೆ. ವೆರಿ ಗುಡ್, ಪ್ರೊಯಾಕ್ಟಿವ್ನೆಸ್ ತೋರಿಸ್ತಾ ಇದ್ದಾರೆ. ಹಿಂದಾಗಿರೋ ಅನಾಹುತ ಮತ್ತೆ ಈ ಬಾರಿ ಆಗಬಾರ್ದು, ಮರುಕಳಿಸಬಾರದು. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಮೀಸಲಿಡಬೇಕು. ಖಾಸಗಿ ಆಸ್ಪತ್ರೆಗೆ ನೋಟಿಸ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಪೀಡಿಯಾಟ್ರಿಕ್ ICUಗಳ ಸಂಖ್ಯೆ ಹೆಚ್ಚಳಕ್ಕೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಏನಾದರೂ ಮುಂಬರುವ ದಿವಸದಲ್ಲಿ ಅದು ಬೇಕು ಅಂದಾಗ ಬೆಂಕಿ ಬಿತ್ತು ಇವಾಗ ಬಾವಿ ತೋಡೋಣ ಅಂತ ಸರಿ ತೋಡಿದ್ರಲ್ಲ, ಆ ಥರ ಆದರೆ ಒಂದಷ್ಟು ಪ್ರಾಣಹಾನಿಗಳಾಗೋಗುತ್ತೆ. ಸೊ ಹಾಗಾಗಿ ಈಗಲಿಂದಲೇ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೋತಿದ್ದಾರೆ. ಸೋಂಕಿತ ಮಕ್ಕಳ ಪಾಲನೆಗೆ ಆರೋಗ್ಯ ಕಾರ್ಯಕರ್ತರು, 100 ಜನ ವೈದ್ಯರು, ದಾದಿಯರು ಅಂದರೆ ನರ್ಸ್ಗಳು ಮತ್ತು ಕಾರ್ಯಕರ್ತೆಯರು ಅವರೆಲ್ಲರಿಗೂ ಕೂಡ ಟ್ರೈನಿಂಗ್ ತರಬೇತಿ ಕೊಡ್ತಿದ್ದಾರೆ. CCC ಅಂದರೆ ಕೋವಿಡ್ ಕೇರ್ ಸೆಂಟರ್ CCC ಅಂದರೆ. ಸೊ ಅಲ್ಲಿ ಪೀಡಿಯಾಟ್ರಿಕ್ ಸೆಂಟರ್ ಆಗಿ ಅದನ್ನು ಪರಿವರ್ತಿಸೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ. ಬಿಕಾಸ್ ತುಂಬ ಕಡೆ ಈಗ CCC ಎಂಟಿ ಇದೆ, ಖಾಲಿ ಇದೆ, ತುಂಬ ಬೆಡ್ಗಳು ಖಾಲಿ ಇರುತ್ತೆ. ಇನ್ನು ಮುಂದಿನ ದಿನದಲ್ಲಿ ಅದನ್ನೆಲ್ಲವನ್ನು ಕೂಡ ಪೀಡಿಯಾಟ್ರಿಕ್ ಕೇರ್ ಸೆಂಟರ್ ಆಗಿ ಅದನ್ನು ಪರಿವರ್ತಿಸೋದಕ್ಕೆ ಸೆಂಟರ್ ಮಾಡೋದಕ್ಕೆ ಕೂಡ ನಿರ್ಧಾರ ಮಾಡಿದ್ದಾರೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ಲ್ಯಾನಿಂಗ್ ಇದು. ಸಲಹಾ ಸಮಿತಿಯವರು ಈಗ ನೆಕ್ಸ್ಟು ಆ್ಯಕ್ಟಿವ್ ಆಗಿ ಏನೇನೆಲ್ಲ ಮುಂಜಾಗ್ರತಾ ಕ್ರಮವಾಗಿ ರೆಡಿ ಮಾಡ್ಕೋಬೇಕು ಎಲ್ಲವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. 1 ರಿಂದ 2ನೇ ಅಲೆಗೆ ಬಂದಾಗ ಒಂದಷ್ಟು ತಪ್ಪುಗಳಾಗೋಯ್ತು. ಬಹುಶಃ ಈಗ ಅದು ಮರುಕಳಿಸಬಾರದು. BBMP ಎಚ್ಚೆತ್ತುಕೊಂಡು ಕಾಣಿಸ್ತಾ ಇದೆ. ಹೌದು, ಖಂಡಿತ. ಅಂದ್ರೆ 3ನೇ ಅಲೆಯಲ್ಲಿ ಒಂದು ಊಹಾಪೋಹ ಏನು ಓಡಾಡ್ತಾ ಇದೆ, ಮಕ್ಕಳಿಗೆ ಅತಿ ಹೆಚ್ಚಾಗಿ ಸೋಂಕು ತಾಗುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ಒಂದು 12 ಜನ ಪೀಡಿಯಾಟ್ರಿಕ್ ತಜ್ಞರ ಒಂದು ಸಮಿತಿಯನ್ನ ರಚನೆ ಮಾಡಿ ನಿನ್ನೆ ಸಭೆಯನ್ನ ಮಾಡಿತ್ತು. ಈ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ತೀರ್ಮಾನಗಳನ್ನು ಕೂಡ BBMP ಈಗಾಗಲೇ ತೆಗೆದುಕೊಂಡಿದೆ. ಆಶಿಕ್, ಒಂಚೂರು ಜೋರಾಗಿ ಹೇಳ್ಬೇಕು ಆಶಿಕ್. ಅಂದ್ರೆ ನಿನ್ನೆ ಈ 12 ಜನರ ತಜ್ಞರ ಸಭೆಯನ್ನು ಕೂಡ BBMP ನಿನ್ನೆ ಮಾಡಿತ್ತು ಹರೀಶ್. ಈ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನಗಳನ್ನು ಕೂಡ ನಿನ್ನೆ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಅಂದ್ರೆ ಬೆಡ್ಗಳ ವ್ಯವಸ್ಥೆ ಸಮರ್ಪಕವಾಗಿ ಬೆಂಗಳೂರಲ್ಲಿ ಆಗ್ಬೇಕು, ಪೀಡಿಯಾಟ್ರಿಕ್ ಬೆಡ್ಗಳ ವ್ಯವಸ್ಥೆ ಸಮರ್ಪಕವಾಗಿ ಆಗ್ಬೇಕು. ಯಾವುದೇ ರೀತಿಯಲ್ಲೂ ಕೂಡ ಬೆಡ್ಗಳ ಸಮಸ್ಯೆ ಆಗ್ಬಾರ್ದು ಮಕ್ಕಳಿಗೆ ಅನ್ನುವಂಥದ್ದು. ಮೊದಲ ಹಂತದಲ್ಲೇ 2,000ದಷ್ಟು ಬೆಡ್ಗಳನ್ನ ವ್ಯವಸ್ಥೆಯನ್ನ ಮಾಡಿ ಇಟ್ಕೊಳ್ಬೇಕು ಅನ್ನುವಂತ ಒಂದು ಮಾತುಕತೆ ಸಭೆಯಲ್ಲಿ ಆಗಿರುವಂತದ್ದು. ಇನ್ನೊಂದು ಕಡೆಯಿಂದ ಪೀಡಿಯಾಟ್ರಿಕ್ ICU ಅನ್ನು ಕೂಡ ICU ಸಂಖ್ಯೆ ಕೂಡ ಹೆಚ್ಚಳ ಮಾಡಬೇಕು. ಅದ್ರ ಸಂಖ್ಯೆಯನ್ನು ಹೆಚ್ಚಳ ಮಾಡೋದು BBMP ಕೈಯಲ್ಲಿರುವಂತ ವಿಚಾರ ಅಲ್ಲ. ಇದನ್ನ ಸರ್ಕಾರದ ಬೆಂಬಲ ಸಹಕಾರ ತಗೊಂಡು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಬೆಂಗಳೂರಿನಲ್ಲಿ ಎಷ್ಟಾಗುತ್ತೋ ಅಷ್ಟು ICU ಬೆಡ್ಗಳನ್ನು ಕೂಡ ಒಂದು ಸೆಟಪ್ ಮಾಡಿ ಅಪೌಷ್ಟಿಕತೆಯನ್ನ ದೂರ ಮಾಡೋದಕ್ಕೆ ಒಂದಷ್ಟು ಪ್ಯಾಕೇಜ್ಗಳು ಅಂತ ಕೇಳ್ಪಟ್ಟೆ. ಏನ್ ನಡೀತಿದೆ ಆಯಾಮದಲ್ಲಿ? ಖಂಡಿತ ಈಗಾಗ್ಲೇ ಅದರ ಬಗ್ಗೆ ಒಂದು ಗಂಭೀರವಾಗಿರುವಂತ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನ ಈ ಸ್ಲಮ್ ಏರಿಯಾಗಳಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇರುವಂತಹ ಮಕ್ಕಳಿಗೆ ಅಕಸ್ಮಾತ್ ಮಕ್ಕಳಿಗೆ ಸೋಂಕು ತಗಲಿದ್ರೆ ಎಲ್ಲವೂ ಕೂಡ ಒಂದು ಕಾಲ್ಗಿಚ್ಚಿನಂತೆ ಹರಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅಪೌಷ್ಟಿಕತೆಯನ್ನು ನೀಗಿಸೋದಕ್ಕೆ ಮನೆಗೆ ಯಾವುದೆಲ್ಲ ರೀತಿಯಲ್ಲಿ ಅಪೌಷ್ಟಿಕತೆ ಇರುವಂತಹ ಆಹಾರವನ್ನ ತಲುಪಿಸಕ್ಕಾಗುತ್ತೆ ಆ ರೀತಿಯಲ್ಲಿ ತಲುಪಿಸ್ಬೇಕು ಅನ್ನುವಂತ ಒಂದು ಚಿಂತನೆಯನ್ನ BBMP ಮಾಡ್ತಾ ಇದೆ. ಇದಕ್ಕೆ ವಿಶೇಷವಾಗಿ BBMP ಒಂದು ದೊಡ್ಡ ಮಟ್ಟದ ಮೊತ್ತವನ್ನೇ ಇಡುತ್ತೆ ಅನ್ನುವಂಥದ್ದು ಸ್ವತಃ ಗೌರವ್ ಗುಪ್ತಾರೇ ಹೇಳಿದ್ದಾರೆ. ಇನ್ನೇನು ಕೆಲವೊಂದು 3-4 ದಿನದಲ್ಲಿ ಆ ಬಗ್ಗೆ ಒಂದು ಅಧಿಕೃತವಾಗಿರುವಂತ ಘೋಷಣೆ ಕೂಡ BBMP ಕಡೆಯಿಂದನೇ ಆಗುತ್ತೆ. ಅಂದ್ರೆ ಮಕ್ಕಳ ತಜ್ಞರು ಇದಾರ ಅಷ್ಟೊಂದು ಜನ?
ಇಲ್ಲ, ಖಂಡಿತ. ಅಂದ್ರೆ ಬೆಂಗಳೂರು ಸಿಟಿಯಲ್ಲಿರುವಂತದ್ದೇ ಬಹಳ ಕಡಿಮೆ ಮಕ್ಕಳ ತಜ್ಞರು. ಹೀಗಾಗಿ 100-150 ಬೇರೆ ಡಾಕ್ಟರ್ಗಳನ್ನ ಈಗಾಗ್ಲೇ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನ ಬೇರೆ ಬೇರೆ ಝೋನ್ಗಳಿಗೆ ಕಳಿಸಿ ಅಲ್ಲಿರುವಂತ ನರ್ಸ್ಗಳಿಗೆ ಟ್ರೈನಿಂಗ್ ಕೊಡುವಂತ ಕೆಲಸಗಳಾಗ್ತಾ ಇದೆ. ಮೊದಲ ಹಂತವಾಗಿ 100 ಮಕ್ಕಳ ಬೆಂಗಳೂರಿನಲ್ಲಿರುವಂತ 100 ಡಾಕ್ಟರ್ಗಳನ್ನ ಮಕ್ಕಳನ್ನ ಹೇಗೆ ಪರಿಪಾಲನೆ ಮಾಡಬೇಕು ಅನ್ನುವಂತ ಒಂದು ಟ್ರೈನಿಂಗ್ ತರಬೇತಿಯನ್ನ ಈಗ ನಿಮಾನ್ಸ್ನಲ್ಲಿ ಈ ವಾರದ ಅಂತ್ಯದಲ್ಲಿ ಕೊಡ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.